ಅರೆ ಅರೆ ತಮ್ಮ, ಓಂ ಶಾಂತಿ. ಸಾಹಸದ ಆಧಾರದ ಮೇಲೆ ಸ್ವಯಂನ ಪರಿಶ್ರಮದಿಂದ ಮುಕ್ತ ಸದಾ ವಿಜಯ ಅನುಭವ ಮಾಡಬೇಕಂತೆ. ಸರಿ ತಮ್ಮ, ಎಂದಿನಂತೆ ನೀನೇ ಶುರು ಮಾಡೋ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಇಂದು ನವಯುಗದ ರಚಯಿತ ಬಾಬ್ ದಾದಾರವರು ತನ್ನ ಅತಿ ಸ್ನೇಹಿ, ಸದಾ ಸಹಯೋಗಿ ಹಾಗೂ ಅತಿ ಸಮೀಪ ಮಕ್ಕಳಿಗೆ ನವಯುಗ, ನವ ಜೀವನ ಹಾಗೂ ನವ ವರ್ಷದ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ. 4 ಕಡೆಯ ಮಕ್ಕಳು ಅತಿ ಸ್ನೇಹದಿಂದ ಹೃದಯದ ಸಮ್ಮುಖದಲ್ಲಿ ಇಟ್ಟುಕೊಂಡು ಶುಭಾಶಯಗಳನ್ನು ಪಡೆಯುತ್ತಿದ್ದಾರೆ. ಬಾಬ್ ದಾದಾರವರು ಮಕ್ಕಳ ನವ ವರ್ಷದ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗ್ತಾ ಇದ್ದಾರೆ. ಬಹಳಷ್ಟು ಮಕ್ಕಳು ಭಲೆ ದೂರ ಕುಳಿತಿದ್ದಾರೆ ಅಥವಾ ಸಮೀಪ ಕುಳಿತಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಇದೇ ಉಮಂಗ ಉತ್ಸಾಹವಿದೆ. ಈ ವರ್ಷದಲ್ಲಿ ನವೀನತೆಯನ್ನು ಮಾಡಿ ತೋರಿಸುತ್ತೇವೆ. ಸ್ವಯಂನ ಪರಿವರ್ತನೆಯಲ್ಲಾಗಲಿ ಅಥವಾ ಸೇವೆಯ ಸಫಲತೆಯಲ್ಲಾಗಿರಲಿ, ಪ್ರತಿಯೊಂದು ಆತ್ಮನಿಗೂ ಶುಭ ಭಾವನೆ, ಶುಭ ಕಾಮನೆಯ ಮುಖಾಂತರ ಪರಿವರ್ತನೆ ಮಾಡೋದ್ರಲ್ಲಿ ಉಮಂಗವು ಚೆನ್ನಾಗಿದೆ, ಉತ್ಸಾಹವು ಬಹಳ ಚೆನ್ನಾಗಿದೆ. ಜೊತೆ ಸಾಹಸವು ಯಥಾಶಕ್ತಿ ಇದೆ. ಬಾಬ್ ದಾದಾರವರು ಇಂತಹ ಸಾಹಸವಂತ ಮಕ್ಕಳ ಒಂದು ಸಂಕಲ್ಪದ ಹಿಂದೆ ಪದಮದಷ್ಟು ಸಹಯೋಗವನ್ನು ಅವಶ್ಯವಾಗಿ ಕೊಡ್ತಾರೆ. ಆದ್ದರಿಂದ ಸದಾ ಸಾಹಸವನ್ನ ಕಡಿಮೆ ಮಾಡಿಕೊಳ್ಳಬೇಡಿ. ಏಕೆಂದ್ರೆ ಈ ನವಯುಗ ಸಾಹಸ ಇಡುವುದರಿಂದ ಹಾರುವಂತಹ ಯುಗವಾಗಿದೆ, ವರದಾನಿ ಯುಗವಾಗಿದೆ, ಪುರುಷೋತ್ತಮ ಯುಗವಾಗಿದೆ. ಡೈರೆಕ್ಟ್ ವಿಧಾತನ ಮುಖಾಂತರ ಸರ್ವ ಶಕ್ತಿಗಳನ್ನ ಆಸ್ತಿಯಲ್ಲಿ ಸಹಜವಾಗಿ ಪ್ರಾಪ್ತಿ ಮಾಡುವಂತಹ ಯುಗವಾಗಿದೆ. ಆದ್ದರಿಂದ ಈ ಯುಗದ ಮಹತ್ವವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡ್ತೀರಿ ಎಂದರೆ ಭಲೆ ಸ್ವಪುರುಷಾರ್ಥವಾಗಿರಲಿ, ವಿಶ್ವ ಸೇವೆಯಾಗಿರಲಿ, ಸದಾ ಸಾಹಸ ಹಾಗೂ ಬಾಬ್ ದಾದಾರವರ ಸಹಯೋಗದ ಮೂಲಕ ಸ್ವಪುರುಷಾರ್ಥದಲ್ಲಿ ಹಾಗೂ ಸೇವೆಯಲ್ಲಿ ಸಫಲತೆ ನಿಶ್ಚಯವಾಗಿ ಆಗಿಯೇ ಹೋಗಿದೆ, ಆಗಲೇಬೇಕಾಗಿದೆ. ಅಸಂಭವ ಸಂಭವವಾಗಲೇಬೇಕಾಗಿದೆ. ಯಾಕೆಂದ್ರೆ ಈ ಯುಗ ಸಫಲತೆಯ ಯುಗವಾಗಿದೆ. ಲೇ ತಮ್ಮ, ಬಾಬಾ ಹೇಳ್ತಾ ಇದ್ದಾರೆ, ಭಾರತವಾಸಿಯರಂತೂ ಭಾಗ್ಯವಂತರಾಗಿಯೇ ಇದ್ದಾರೆ. ಏಕೆಂದರೆ ಭಾರತದ ಧರಣಿಯೇ ಭಾಗ್ಯವಂತವಾಗಿದೆ. ಆ ಕಾರಣ ವಿದೇಶಿಯರಾಗಿರಲಿ ಭಾರತವಾಸಿಗಳಾಗಿರಲಿ ಇಬ್ಬರು ಭಾಗ್ಯ ವಿಧಾತನ ಮಕ್ಕಳಾಗಿದ್ದಾರೆ. ಆದ್ದರಿಂದ ಪ್ರತಿ ಬ್ರಾಹ್ಮಣ ಮಗು ವಿಜಯಿ ಆಗಿದೆ. ಕೇವಲ ಸಾಹಸವನ್ನು ಇಮರ್ಜ್ ಮಾಡಿಕೊಳ್ಳಿ. ಸಾಹಸ ಸಮಾವೇಶವಾಗಿದೆ. ಏಕೆಂದರೆ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀರಲ್ಲವೇ? ಕೈಯಂತೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತೀರಿ. ಈಗ ಮನಸ್ಸಿನಿಂದಲೂ ಸಹ ಸದಾ ಸಾಹಸದ ಕೈಯನ್ನು ಅಲುಗಾಡಿಸುತ್ತಾ ಇರಿ. ಬಾಪ್ ದಾದಾರವರಿಗೆ ಖುಷಿ ಇದೆ, ಹೆಮ್ಮೆ ಇದೆ. ನನ್ನ ಒಂದೊಂದು ಮಗು ಅನೇಕ ಬಾರಿಯ ವಿಜಯಿಯಾಗಿದ್ದಾರೆ ಅಂತ. ಒಂದು ಸಲ ಅಲ್ಲ, ಅನೇಕ ಬಾರಿಯ ವಿಜಯಿ ಆತ್ಮಗಳಾಗಿದ್ದೀವಿ ಅಂದಮೇಲೆ ಎಂದೂ ಸಹ ಈ ರೀತಿ ಯೋಚಿಸಬಾರ್ದು. ಗೊತ್ತಿಲ್ಲ ಏನಾಗತ್ತೆ, ಆಗುವುದು ಈ ಶಬ್ದವನ್ನು ತರಬೇಡಿ. ವಿಜಯಿ ಆಗಿದ್ದೀರಿ ಹಾಗೂ ಸದಾ ಆಗಿರುತ್ತೀರಿ. ಎಲ್ಲರೂ ಪಕ್ಕಾ ಆಗಿದ್ದೀರಾ? ಒಳ್ಳೆಯದು. ಈಗ ಅಲ್ಲಿ ಹೋಗಿ ಮತ್ತೆ ಬಲಹೀನ ಸಮಾಚಾರವನ್ನು ಬರೆಯಬಾರದು. ಬಾಬಾ, ಮಾಯೆ ಬಂದು ಬಿಟ್ಟಿತು ದಾದಿ, ಏನು ಮಾಡುವುದು? ಈ ರೀತಿ ಬರಿಬಾರ್ದು. ಮಾಯಾಜೀತ್ ಆಗಿರುವಿರಿ. ನಾವು ಆಗದಿದ್ದರೆ ಮತ್ತೆ ಯಾರು ಆಗುವವರು? ಈ ಆತ್ಮಿಕ ನಶೆಯನ್ನು ಮಾಡಿಕೊಳ್ಬೇಕಂತೆ ತಮ್ಮ. ಬೇರೆ ಬೇರೆ ಕಾರ್ಯಗಳಲ್ಲಿ ಮನಸ್ಸು ಹಾಗೂ ಬುದ್ಧಿ ವ್ಯಸ್ತವಾಗಿ ಬಿಡುತ್ತದೆ ಎಂದರೆ ನಶೆ ಮರ್ಜಾಗಿ ಹೋಗುತ್ತೆ. ಆದರೆ ಮಧ್ಯದಲ್ಲಿ ಚೆಕ್ ಮಾಡಿಕೊಳ್ಬೇಕು. ಕರ್ಮ ಮಾಡುತ್ತಲೂ ಸಹ ಈ ವಿಜಯಿತನದ ಆತ್ಮಿಕ ನಶೆ ಇದೆಯಾ? ನಿಶ್ಚಯವಿದ್ದರೆ ನಶೆ ಅವಶ್ಯವಾಗಿ ಇರುತ್ತೆ. ನಿಶ್ಚಯದ ಚಿಹ್ನೆ ನಶೆ ಆಗಿದೆ ಹಾಗೂ ನಶೆ ಇದ್ದಲ್ಲಿ ಅವಶ್ಯವಾಗಿ ನಿಶ್ಚಯವಿರುತ್ತೆ. ಎರಡರದ್ದು ಸಂಬಂಧವಿದೆ.
ಆದ್ದರಿಂದ ಈಗ 99ರಲ್ಲಿ ತಮ್ಮ ನಶೆಯನ್ನು ಸದಾ ಇಮರ್ಜ್ ಆಗಿ ಇಟ್ಕೊಳ್ಬೇಕು. ಆಗ ಅನುಭವವಾಗುವುದು, ತಪ್ಪು ಆಗುವುದಿಲ್ಲ, ಪರಿಶ್ರಮ ಎನಿಸೋದಿಲ್ವಂತೆ ತಮ್ಮ. ಅಣ್ಣ, ಬಾಬ್ ದಾದಾರವರ ಬಳಿ ಮಕ್ಕಳ ಪತ್ರಗಳು ಹಾಗೂ ಚೀಟಿಗಳು ಬಹಳಷ್ಟು ಒಳ್ಳೆಯ ಸಾಹಸ ತುಂಬಿರುವಂತಹದ್ದು ಬಂದಿದೆ. ನಾವು ಈಗಿನಿಂದ 108ರ ಮಾಲೆಯಲ್ಲಿ ಅವಶ್ಯವಾಗಿ ಬರುತ್ತೇವೆ. ಬಹಳಷ್ಟು ಮಕ್ಕಳ ಒಳ್ಳೊಳ್ಳೆಯ ಉಮಂಗದ ಪತ್ರಗಳು ಸಹ ಬಂದಿವೆ ಹಾಗೂ ಆತ್ಮಿಕ ವಾರ್ತಾಲಾಪದಲ್ಲಿಯೂ ಸಹ ಬಹಳ ಜನ ಬಾಬ್ ದಾದಾರವರಿಗೆ ತಮ್ಮ ನಿಶ್ಚಯ ಹಾಗೂ ಸಾಹಸದ ಒಳ್ಳೆಯ ಸಮಾಚಾರವನ್ನು ಕೊಟ್ಟಿದ್ದಾರೆ. ಬಾಬ್ ದಾದಾರವರು ಇಂತಹ ಮಕ್ಕಳಿಗೆ ಹೇಳ್ತಾರೆ, ಬಾಬ್ ದಾದಾರವರು ನಿಮ್ಮೆಲ್ಲರ ಕಳೆದು ಹೋದದ್ದಕ್ಕೆ ಭೂತಕಾಲಕ್ಕೆ ಬಿಂದುವನ್ನು ಇಡ್ತಾರೆ. ಆದ್ದರಿಂದ ಕಳೆದು ಹೋದದ್ದನ್ನು ಯೋಚಿಸಬೇಡಿ. ಈಗ ಯಾವ ಸಾಹಸವನ್ನು ಇಟ್ಟಿದ್ದೀರಿ, ಸಾಹಸ ಹಾಗೂ ಸಹಯೋಗದಿಂದ ಮುಂದುವರಿಯುತ್ತಾ ಹೋಗಿ. ನವ ವರ್ಷದ ಹೊಸ ಉಮ್ಮಂಗವೂ ಸಹ ಬಹಳ ಚೆನ್ನಾಗಿ ಬರೆದಿದ್ದೀರಿ. ವಿದೇಶದ ಮಕ್ಕಳಾಗಲಿ ದೇಶದ ಮಕ್ಕಳಾಗಲಿ ಬಾಬ್ ದಾದಾರವರು ಇಂತಹ ಮಕ್ಕಳಿಗೆ ಇದೇ ವರದಾನವನ್ನು ಕೊಡ್ತಾರೆ. ಇದೇ ಸಾಹಸದಲ್ಲಿ, ನಿಶ್ಚಯದಲ್ಲಿ, ನಶೆಯಲ್ಲಿ ಅಮರ ಭವ, ಅಮರರಾಗಿರುತ್ತೀರಿ ಅಲ್ಲವೇ? ಡಬಲ್ ವಿದೇಶಿಯವರು ಅಮರರಾಗಿರುತ್ತೀರಾ? ಭಾರತವಾಸಿಯರು ಇರುತ್ತೀರಾ? ಭಾರತದವರಿಗಂತೂ ನಂಬರ್ ತೆಗೆದುಕೊಳ್ಳಲೇಬೇಕು. ನವ ವರ್ಷವನ್ನು ಹೇಗೆ ಆಚರಿಸ್ತೀರಿ? ಒಂದಂತೂ ಉಡುಗೊರೆಯನ್ನು ಕೊಡ್ತೀರಿ ಹಾಗೂ ಶುಭಾಶಯಗಳನ್ನು ಕೊಡ್ತೀರಿ. ಬಹಳಷ್ಟು ಸಿಹಿ ತಿನಿಸುತ್ತೀರಿ. ಬಹಳ ಹಾಡುತ್ತಾ ಕುಣಿಯುತ್ತಾರೆ. ಹಾಗಾದರೆ ನೀವು ಕೇವಲ 12ರ ನಂತರ ಕೇವಲ ಒಂದು ದಿನ ಹೊಸ ವರ್ಷ ಆಚರಿಸುವುದಿಲ್ಲ. ಆದರೆ ಬ್ರಾಹ್ಮಣ ಮಕ್ಕಳಿಗಾಗಿ ಈ ನವಯುಗದಲ್ಲಿ ಪ್ರತಿ ಗಳಿಗೆ ಹೊಸದಾಗಿದೆ, ಪ್ರತಿಯೊಂದು ಶ್ವಾಸ ಹೊಸದಾಗಿದೆ, ಪ್ರತಿಯೊಂದು ಸಂಕಲ್ಪ ಹೊಸದಾಗಿದೆ. ಆದ್ದರಿಂದ ಸದಾ ಇಡೀ ವರ್ಷ ಒಂದು ದಿನವಲ್ಲ, ಒಂದು ವಾರವಲ್ಲ, ಒಂದು ತಿಂಗಳಲ್ಲ, 4 ತಿಂಗಳೂ ಅಲ್ಲ, 8 ತಿಂಗಳೂ ಅಲ್ಲ, 12 ತಿಂಗಳು ಸಹ ಸದಾ ಪರಸ್ಪರ ದಿಲ್ ಖುಷ್ ಮಿಠಾಯಿಯನ್ನು ಹಂಚುತ್ತೀರಿ. ಬಾಬಾರವರು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದಾರೆ? ಹೇಗಾದರೂ ಯೋಗ್ಯರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು, ಜೊತೆಯಲ್ಲಿ ನಡೆಯಬೇಕಲ್ವಾ ಅಂತ ಕೇಳ್ತಿದ್ದಾರೆ ತಮ್ಮ. ಜೊತೆಯಲ್ಲಿ ಹೋಗೋದಕ್ಕೆ ತಮ್ಮ ತಯಾರಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಎಲ್ಲರೂ ತಯಾರಾಗಿದ್ದೀರಾ? ಎವರ್ ರೆಡಿ ಆಗಿದ್ದೀರಾ? ಒಳ್ಳೆಯದು, ಎವರ್ ರೆಡಿ ಆಗಿದ್ದೀರಿ, ಬಹಳ ಒಳ್ಳೆಯದು. ಎವರ್ ಹ್ಯಾಪಿ ಸಹ ಆಗಿದ್ದೀರಾ? ಯಾವಾಗ ಮಾಯೆ ಬಂದು ಬಿಡುತ್ತೆ ಆಗ ಸ್ವಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಕಿರುಚಾಡುತ್ತೀರಾ? ಬಾಬಾ, ಮಾಯೆ ಬಂದು ಬಿಡುತ್ತೆ, ಬಂದು ಬಿಟ್ಟಿತು, ಕಿರುಚಾಡಬಾರದು, ತಮ್ಮನ್ನು ಆರಿಸಬೇಕು. ಮಾಯೆ ಕೆಳಗಡೆಯೇ ಉಳಿದುಕೊಂಡು ಬಿಡಬೇಕು, ನೀವು ಮೇಲೆ ಆರಿ ಹೋಗಬೇಕು. ಆಗ ಮಾಯೆ ನೋಡುತ್ತಲೇ ಉಳಿದುಕೊಂಡು ಬಿಡುತ್ತದೆ. ಒಳ್ಳೆಯದು, ಖುಷಿಯಲ್ಲಿ ನೃತ್ಯ ಮಾಡುತ್ತಾ ಇರಿ ಹಾಗೂ ದಿಲ್ ಖುಷ್ ಮಿಠಾಯಿಯನ್ನು ಹಂಚುತ್ತಲೂ ಇರಿ. ಜೊತೆಯಲ್ಲಿ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬಂದರೆ ಅವರಿಗೆ ಯಾವುದಾದರೂ ಒಂದು ಉಡುಗೊರೆಯನ್ನು ಕೊಡಿ. ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗದಿರಲಿ. ಯಾವ ಉಡುಗೊರೆಯನ್ನು ಕೊಡುವಿರಿ? ನಿಮ್ಮ ಆ ಬಳಿ ಉಡುಗೊರೆಗಳಂತೂ ಬಹಳ ಇದೆ. ಉಡುಗೊರೆಗಳ ಸ್ಟಾಕ್ ಇದೆಯೇ ಎಂದ ಮೇಲೆ ಕೊಡುವುದರಲ್ಲಿ ಗೊಂದಲದಲ್ಲಿ ಬರಬೇಡಿ. ಕೊಡುತ್ತಾ ಹೋಗಿ. ಉದಾರ ಹೃದಯದವರಾಗಿ ಕೆಲವರಿಗೆ ಶಕ್ತಿಯ ಸಹಾಯ ಮಾಡಿ, ಶಕ್ತಿಯ ಪ್ರಕಂಪನಗಳನ್ನು ಕೊಡಿ. ಕೆಲವರಿಗೆ ಯಾವುದೇ ಗುಣಗಳ ಉಡುಗೊರೆ ಕೊಡಿ. ಮುಖದಿಂದ ಅಲ್ಲ, ಆದರೆ ತಮ್ಮ ಚೆಹರೆ ಹಾಗೂ ಚಲನೆಯಿಂದ ಕೊಡಿ. ಒಂದು ವೇಳೆ ಯಾವುದೇ ಗುಣ ಅಥವಾ ಶಕ್ತಿ ಇಲ್ಲದೇ ಇದ್ದರೂ ಸಹ ಕನಿಷ್ಠ ಪಕ್ಷ ಚಿಕ್ಕದೊಂದು ಉಡುಗೊರೆಯನ್ನು ಕೊಡಿ. ಅದು ಯಾವುದಾಗಿದೆ? ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಉಡುಗೊರೆಯಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಯಾರೇ ನಿಮ್ಮ ಸಮ್ಮುಖದಲ್ಲಿ ಬರುತ್ತಾರೆ ಎಂದರೆ ಮುಖದಿಂದ ಇಂತಹ ಶಬ್ದವನ್ನು ಹೇಳಿ, ಸಂಕಲ್ಪದಲ್ಲಿ ಇಂತಹ ಶ್ರೇಷ್ಠ ಸಂಕಲ್ಪವಿರಲಿ. ಆಗ ಯಾರೇ ನಿಮ್ಮೊಂದಿಗೆ ಭೇಟಿಯಾಗ್ತಾರೆ ಅವರು ಪ್ರತಿ ಸಮಯ ಹೃದಯದಿಂದ ಶುಭಾಶಯಗಳು ಹಾಗೂ ಆಶೀರ್ವಾದವನ್ನು ಅವಶ್ಯವಾಗಿ ಕೊಡುವರು. ಹಾಗಾದರೆ ಸದಾ ಇಂತಹ ಮಾತನಾಡಿ ಇಂತಹ ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ಅವರ ಹೃದಯದಿಂದ ಮುಖದಿಂದ ಶುಭಾಶಯಗಳು ಹೊರಬರಲಿ ಹಾಗೂ ಆಶೀರ್ವಾದಗಳೇ ಹೊರಬರಲಿ. ಶುಭಾಶಯಗಳ ಯೋಗ್ಯವಿಲ್ಲದಂತಹ ಶಬ್ದಗಳು ಹೊರಬರದಿರಲಿ.
ಒಂದೊಂದು ಮಾತು ರತ್ನದಂತೆ ಇರಲಿ, ಸಾಧಾರಣ ಮಾತಾಗದಿರಲಿ. ಬಾಬ್ ದಾದಾರವರು ಇಲ್ಲಿಯವರೆಗೂ ಫಲಿತಾಂಶದಲ್ಲಿ ನೋಡಿದರು, ನಾಳೆಯಂತೂ ಬದಲಾಗುತ್ತೆ, ಆದರೆ ಇಲ್ಲಿಯವರೆಗೂ ನೋಡಿದರು ಮಾತಿನಲ್ಲಿ ಯಾವ ಸಂಯಮ ಹಾಗೂ ಸ್ನೇಹವಿರಬೇಕು ಆ ಸ್ನೇಹವು ಸಹ ಕಡಿಮೆಯಾಗಿ ಬೀಳುತ್ತೆ ಹಾಗೂ ಸಂಯಮವೂ ಸಹ ಕಡಿಮೆಯಾಗುತ್ತೆ. ಆದ್ದರಿಂದ ಇಂತಹ ಮಾತುಗಳನ್ನು ಆಡಿ ಯಾವುದು ರತ್ನವಾಗಿವೆ. ನೀವು ವಜ್ರ ಸಮಾನರಾಗಿದ್ದೀರಿ ಎಂದ ಮೇಲೆ ನಿಮ್ಮ ಮಾತುಗಳು ಸಹ ರತ್ನ ಸಮಾನವಾಗಿರಲಿ. ಈ ರೀತಿ ಮೌಲ್ಯವಂತವಾಗಿರಲಿ, ಸಾಧಾರಣವಾಗಿ ಇರದಿರಲಿ. ಸಾಧಾರಣವೂ ಇರಬಾರ್ದು, ವ್ಯರ್ಥವೂ ಇರಬಾರ್ದು. ಕೆಲವೊಮ್ಮೆ ಬಾಬ್ ದಾದಾರವರು ನೋಡ್ತಾರೆ, ಫಲಿತಾಂಶವನ್ನು ಹೇಳಲೆ ಅಂತ ಕೇಳ್ತಿದ್ದಾರಣ್ಣ. ಯಾಕೆಂದರೆ 12 ಗಂಟೆಯ ನಂತರ ಎಲ್ಲವನ್ನು ಸಮಾಪ್ತಿ ಮಾಡಿಬಿಡಬೇಕು. ಬಾಬ್ ದಾದಾರವರು ಇದನ್ನು ಸಹ ನೋಡಿದರು. ಕೆಲವು ಮಕ್ಕಳು ಚಿಕ್ಕ ಮಾತಿನ ವಿಸ್ತಾರವನ್ನು ಬಹಳ ಮಾಡ್ತಾರೆ. ಇದರಲ್ಲಿ ಏನಾಗುತ್ತದೆ ಎಂದರೆ, ಯಾವುದನ್ನ ಜಾಸ್ತಿ ಹೇಳುತ್ತಾರೆ, ಹೇಗೆ ವೃಕ್ಷದ ವಿಸ್ತಾರವಾಗುತ್ತದೆ ಅದರ ಬೀಜ ಅಡಗಿ ಹೋಗುತ್ತೆ. ಅವರು ತಿಳಿಯುತ್ತಾರೆ, ನಾವು ತಿಳಿಸುವುದಕ್ಕಾಗಿ ವಿಸ್ತಾರ ಮಾಡುತ್ತೇವೆ, ಆದರೆ ವಿಸ್ತಾರದಲ್ಲಿ ಯಾವ ಮಾತನ್ನು ನೀವು ತಿಳಿಸಲು ಬಯಸುತ್ತೀರಿ ಅದರ ಸಾರ ಅಡಗಿ ಹೋಗುತ್ತೆ. ಯಾವಾಗ ಸ್ವಯಂ ಹೇಳುತ್ತೀರಿ ಎಂದರೆ ಸಮಯವನ್ನು ಮರೆತು ಹೋಗುತ್ತೀರಿ. ಆದ್ದರಿಂದ ನಿಮ್ಮ ಖಜಾನೆಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ, ಸಂಕಲ್ಪದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಮಾತಿನ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಶಕ್ತಿಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಸಮಯದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಗುಣಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ. ಪ್ರತಿದಿನ ರಾತ್ರಿ ತಮ್ಮ ಈ ಖಜಾನೆಗಳ ಉಳಿತಾಯದ ಲೆಕ್ಕಪತ್ರವನ್ನು ಪರಿಶೀಲಿಸಿಕೊಳ್ಳಿ. ಎಷ್ಟು ಸಂಕಲ್ಪ ವ್ಯರ್ಥದ ಬದಲಾಗಿ ಬೆಸ್ಟ್ನ ಖಾತೆಯಲ್ಲಿ ಜಮಾ ಮಾಡಿದೆ, ಎಷ್ಟು ಸಮಯ ಸಮರ್ಥದ ಖಾತೆಯಲ್ಲಿ ಜಮಾ ಮಾಡಿದೆ, ಗುಣ ಹಾಗೂ ಶಕ್ತಿಗಳಿಂದ ಶ್ರೇಷ್ಠ ಕಾರ್ಯವನ್ನು ಮಾಡಿದೆ, ಗುಣವನ್ನು ಕಾರ್ಯದಲ್ಲಿ ತೊಡಗಿಸಿದೆ, ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿದೆ. ಇದಾಗಿದೆ ಜಮಾ ಮಾಡುವುದು. ಹಾಗಾದರೆ ಎಲ್ಲ ಸಂಕಲ್ಪ, ಸಮಯ, ಗುಣ, ಶಕ್ತಿಗಳ ಲೆಕ್ಕಪತ್ರವನ್ನು ಪ್ರತಿದಿನ ರಾತ್ರಿ ಪರಿಶೀಲನೆ ಮಾಡಿ ಹಾಗೂ ಟೋಟಲ್ ಮಾಡಿ ಎಷ್ಟು ಉಳಿತಾಯದ ಖಾತೆ ಆಯಿತು. ಈ ಉಳಿತಾಯ ಸ್ವಯಂಗೂ ಸಹ ಸಹಯೋಗ ಕೊಡುತ್ತಾ ಇರುತ್ತದೆ ಹಾಗೂ ಅನ್ಯರಿಗೂ ಕೊಡುತ್ತದೆ. ತಿಳಿಯುತ್ತೆ? ಏನು ಮಾಡಬೇಕು ಎಂದು ಎಲ್ಲರೂ ಕೇಳುತ್ತೀರಿ ಅಲ್ಲವೇ? ಏನು ಮಾಡಬೇಕು? ಹಾಗಾದರೆ ಈಗ ಇದನ್ನು ಮಾಡಬೇಕು. ಗ್ರೀಟಿಂಗ್ಗಳನ್ನು ತೆಗೆದುಕೊಳ್ಳಬೇಕು, ಉಡುಗೊರೆಯನ್ನು ಕೊಡಬೇಕು, ಜಮಾ ಸಹ ಮಾಡಬೇಕು ಹಾಗೂ ಪರಿಶ್ರಮವನ್ನು ಬಿಡಬೇಕು. ಯಾವಾಗ ಉಳಿತಾಯದ ಮೇಲೆ ಗಮನವನ್ನು ಕೊಡುವಿರಿ ಆಗ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಪರಿಶ್ರಮ ಮುಕ್ತ ವರ್ಷ ವಿಜೃಂಭಣೆಯಿಂದ ಆಚರಿಸಿ. ವ್ಯರ್ಥ ಹಾಗೂ ನಕಾರಾತ್ಮಕತೆಗಳ ಮುಕ್ತ ವರ್ಷ ಆಚರಿಸಿ. ಬಾಪ್ ದಾದಾರವರು ಮುಕ್ತಿ ವರ್ಷದ ಫಲಿತಾಂಶವನ್ನು ಈಗಲೇ ಕೇಳುತ್ತಿಲ್ಲ. ಬಾಪ್ ದಾದಾರವರಿಗೆ ನೆನಪಿದೆ, ಫಲಿತಾಂಶವನ್ನು ತೆಗೆದುಕೊಳ್ಳುವರು. ಎಷ್ಟು ಜನ ಮುಕ್ತಿ ವರ್ಷವನ್ನು ಆಚರಿಸಿದರು ಅಥವಾ ತಿಂಗಳುಗಳನ್ನು ಆಚರಿಸಿದರು? 6 ತಿಂಗಳು ಆಚರಿಸಿದರು, ಅರ್ಧ ಆಚರಿಸಿದರು, ಪೂರ್ಣ ಆಚರಿಸಿದರು. ಎಲ್ಲರ ಲೆಕ್ಕವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ವರದಾನದಲ್ಲಿ ಹೇಳ್ತಿದ್ದಾರೆ, ಒತ್ತಡದಿಂದ ಚಿಂತಿತರಾಗಿರುವ ದುಃಖಿ ಆತ್ಮಗಳಿಗೆ ಧೈರ್ಯ ತುಂಬಿ ಮುಂದುವರೆಸುವಂತಹ ಮಾಸ್ಟರ್ ದಯಾಹೃದಯಿ ಭವ. ವರ್ತಮಾನ ಸಮಯ ಬಹಳಷ್ಟು ಆತ್ಮಗಳು ಒಳಗಿನ ಒತ್ತಡದಿಂದ ದುಃಖಿ ಹಾಗೂ ಚಿಂತಿತರಾಗಿದ್ದಾರೆ. ಅಸಹಾಯಕರಾಗಿ ಮುಂದುವರೆಯಲು ಶಕ್ತಿ ಇಲ್ಲ. ನೀವು ಅವರಿಗೆ ಶಕ್ತಿ ಕೊಡಿ. ಹೇಗೆ ಕಾಲಿಲ್ಲದವರಿಗೆ ಮರದ ಕಾಲನ್ನು ಮಾಡಿ ಕೊಟ್ಟಾಗ ಅವರು ನಡೆಯಲು ಪ್ರಾರಂಭಿಸುತ್ತಾರೆ, ಅದೇ ರೀತಿ ನೀವು ಅವರಿಗೆ ಧೈರ್ಯದ ಕಾಲನ್ನು ಕೊಡಿ. ಯಾಕೆಂದರೆ ಬಾಪ್ ದಾದಾ ನೋಡುತ್ತಾರೆ ಅಜ್ಞಾನಿ ಮಕ್ಕಳಲ್ಲಿ ಪರಿಸ್ಥಿತಿ ಏನಾಗಿದೆ. ಹೊರ ನೋಟಕ್ಕೆ ನೋಟ ಬಹಳ ಚೆನ್ನಾಗಿದೆ, ಒಳ್ಳೆ ಟಿಪ್ ಟಾಪ್ ಆಗಿದ್ದಾರೆ, ಆದರೆ ಒಳಗಡೆ ಬಹಳ ದುಃಖಿಯಾಗಿದ್ದಾರೆ. ಆದ್ದರಿಂದ ಮಾಸ್ಟರ್ ದಯಾಹೃದಯಿಯಾಗಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ನಿರ್ಮಾಣರಾಗಿ ಕೋಮಲರಾಗಬೇಡಿ, ನಿರ್ಮಾಣತೆಯೇ ಮಹಾನತೆಯಾಗಿದೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.